ಹಾಗೆ ಮೋದಿಯವರು ಯಾಕೆ ಇವತ್ತು ಯುದ್ಧನ ಸಾರಬಾರದು ಅಂತ ಯುದ್ಧ ಸಾರಿದ್ರೆ ಮೋಸ್ಟ್ ಪ್ರಾಬಬ್ಲಿ ಇವತ್ತಿನ ಪಾಕ್ ಆಕ್ಯುಪೈಡ್ ಏನದ ಅಥವಾ POK ಏನದ ನಮ್ದು ಆಗ್ತದೆ ಮತ್ತು ಪಾಕಿಸ್ತಾನಕ್ಕೂ ಅದೆಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡೋ ಶಕ್ತಿ ಉಳಿದಿಲ್ಲ ಇವತ್ತು ಅವರು ದಿವಾಳಿ ಅಂತ ಬಡ್ತಾವ್ರಿ ನಮಗತ್ತಿನ ಪರಿಸ್ಥಿತಿ ನಮಗೆ ಅದತ್ತು ಯಾಕಪ್ಪ ಅಂತಂದ್ರೆ ಸುಮ್ಮನೆ ಸಿಂಧು ನದಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಐತೆ ಅಂದ್ರೂ ಅದು ನೀರು ಬರ್ತದೆ ಹೆಂಗೋ ನಡೆಸ್ಕೊಂಡು ಹೊಂಟಿದ್ದಾರೆ ಹೊಟ್ಟೆ ಹಾಕೋದು ನಡ್ತಾರೆ ಅಲ್ಲಿ ರೈತ ದುಡ್ಕೊಂಡು ಈ ಎಲ್ಲ ಜನಕ್ಕೆ ಪಾಕಿಸ್ತಾನಿಗಳಿಗೆ ಹೀಗಾಗಿ ಅವರು ಮೋಸ್ಟ್ಲಿ ಈ ಸಲ ಸಪೋಸ್ ಏನಾದರೂ ಯುದ್ಧ ಆದರೆ ಪಾಕಿಸ್ತಾನದಿದ್ದು ಇನ್ನೂ 2 ಹೋಳಾಗಿ ಅಲ್ಲಿ ಬಲೂಚಿಸ್ತಾನ್ ಮತ್ತು ಸಪರೇಟ್ ದೇಶ ಆಗಿ 4 ದೇಶಗಳು ಹಾಕವು ಪಾಕಿಸ್ತಾನದಾಗ ಅದೇನು ಸತ್ಸಿದ್ದನ ಆದರೆ ಇದೆಲ್ಲ ಮಾಡೋದಕ್ಕೆ ಮಾನಸಿಕ ಧೈರ್ಯ ಬೇಕಾಗ್ತದೆ ಇದೆಲ್ಲ ಆಗ್ತಾರೇನು ನಾಳೆ ರಷ್ಯಾ ನಿಲ್ತದೇನೋ ಮತ್ತೊಂದು ನಿಲ್ತದೇನೋ ಅಥವಾ ನಮ್ಮ ಚೈನಾ ಬೆನ್ನು ನಿಲ್ತದೇನೋ US ನಿಲ್ತದೇನೋ ಅನ್ನುವಂತಹ ಇವತ್ತು ಪ್ರಶ್ನೆ ಕೇಳುವುದು ಅಟ್ಯಾಕ್ ಮಾಡಿದ್ರೆ ಅವ್ರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಅದ ಯಾಕಂದ್ರೆ ಅವ್ರಿಗೂ ಏನಪ್ಪ ಅಂದ್ರೆ ವ್ಯಾಪಾರ ಬೇಕಾಗಿದೆ ಅವರು ಶಸ್ತ್ರಾಸ್ತ್ರಗಳು ಹೆಚ್ಚಿಕೊಳ್ಳೋರು ಯಾರು ಭಾರತೀಯರು ಎಲ್ಲ ದೃಷ್ಟಿಯಿಂದ ಲಾಭ ಆಗ್ತದೆ ಅವ್ರಿಗೆ ಹೀಗಾಗಿ ಇವತ್ತು ಮೋದಿಜಿಯವರು ಯುದ್ಧ ಸಾರಿದ್ರೆ ಗೆಲ್ಲುವ ಸಾಧ್ಯತೆಗಳು ಹೆಚ್ಚು POK ನಮ್ಮೊಳಗೆ ಬರೋ ಸಾಧ್ಯತೆಗಳು ಹೆಚ್ಚು ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು ನಾಳೆ ಇದು ಗೆದ್ದ ಮೇಲೆ ಇದೆಲ್ಲ ಪೂರ್ತಿ BJPಗೆ ಹೋಗಬಾರ್ದು ಪೇರ ಕ್ರೆಡಿಟ್ ಅಂತೇಳಿ ಅವರು ಸಪೋರ್ಟ್ ಮಾಡಿದ್ದಾರೆ ಗೆಲ್ತಿರಪ್ಪ ನಮ್ಗೆ ಅವಶ್ಯ ಐತಿ ಮತ್ತು ಅದಕ್ಕೆ ಭಯೋತ್ಪಾದನೆ ಸಾಕಾಗಿ ಹೋಗಿದೆ ಕಳೆದ 60-70 ವರ್ಷದ ಬರೀ ಅದಾಗಿದೆ ಭಯೋತ್ಪಾದನೆ ಸಾಕಾಗಿ ಹೋಗ್ಯದ ಇದಕ್ಕೊಂದು ನಿರ್ಣಾಯಕ ಹಂತ ಅದು ನಿರ್ಣಾಯಕ ಒಂದು ಪರಿಸ್ಥಿತಿ ಇರಬೇಕಾಗಿದ್ರೆ ಯುದ್ಧ ಸಾರೋದು ಒಂದು ಅಂತೇಳಿ ಎಲ್ಲರೂ ಭಾರತದ ಪ್ರತಿಯೊಬ್ಬರು ತಿಳ್ಕೊಂಡಿದ್ದಾರೆ ಅದು ಸಾರವ್ರು ಯಾರು ಮೋದಿಯವರು ಸಾರದು ಅಂತ ಹೇಳ್ತಿದ್ದಾರೆ ಏನು ಮಾಡ್ತಾರೆ ನೋಡಿ ಎಲ್ಲರ ಜೊತೆ ಚರ್ಚೆ ನಡೆಸಿದ್ದಾರೆ ಮೋಸ್ಟ್ ಪ್ರಾಬಬ್ಲಿ ಸಾರ್ಬೋದು ಸಾರಿದ್ರೆ ಮಾತ್ರ ಇವೆಲ್ಲ ದೇಶಗಳು ಬಲಿಷ್ಠ ದೇಶಗಳು ನಮ್ಮ ಜೊತೆಗಿರ್ತಾವೆ ನಮ್ಮೊಳಗೆ ಕೈ ಹಸ್ತಕ್ಷೇಪ ಮಾಡಲಿಕ್ಕಿಲ್ಲ ಅನ್ನೋದು ಒಂದು ಭರವಸೆ ಇದು ನೀವೇನಂತೀರಿ ನೀವು ಭರವಸೆ ಇಡ್ತೀರೇನು ನಿಮಗೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ S16 ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.